Ninth and 10th standard. Settle down. वक्रतुंड महाकाय सूर्यकोटि समप्रभा निर्विघ्नं
ಕೊಡುವೆ ದೇವ. ಹಾಗೆಯೇ ಕಾರ್ಯಕ್ರಮದ ಮೊದಲನೆಯ ಭಾಗ ಪ್ರಾರ್ಥನಾ ಗೀತೆ ನುಡಿ. ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ನಮ್ಮ ಬಾಳಿಗೆ ನನ್ನ ಬಂಧುವೇ ನೀನು ಶ್ರೀ ಕೃಷ್ಣ, ಬೇಡಿದೆ ನಾನಿನ್ನ ಆಸರೆಯ, ಆಲಿಸುವಾರಯ್ಯ ಈ ಮೊರೆಯ. ಹನುಮನ ವರ ನೀಡೋ ಪುರುಷೋತ್ತಮ ಕೃಷ್ಣ, ಹರಿನಾರದೊಂದು ಇದೆ ಭಿನ್ನ ಕೃಷ್ಣ. ಬೇಗ ಹಾಗೂ ಸುಂದರಿಗರಿಗೆ ತುಂಬ ಹೃದಯದ ಧನ್ಯವಾದಗಳು. ಸ್ವಾಗತ 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 ಸುಸ್ವಾಗತ, ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಚಂದ್ರನಿಗೆ ಬಾಣ ಸ್ವಾಗತ. ಪರಿಮಳ ಸಿಗಲಿ ನಮಗಾಗುವುದು ದಿನ ನೋವಾಗುವ ಜೀವ ನೆಲೆಯಾಗಿ ನಿಲ್ಲುವುದು. ಯಾರಿಗಿಲ್ಲ ಎಳೆದಾಟ, ಯಾರಿಗಿಲ್ಲ ಪರದಾಟ, ನಮ್ಮ ಪ್ರತಿ ಕನಸು ಈಗಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶಿವಾನಂದ್ ಸರ್ ಅರ್ವಾಳ್ ಸರ್ ಅವರಿಗೆ ಹಾಗೂ ಮುಖ್ಯ ಅತಿಥಿಯ ಸ್ಥಾನವನ್ನು ಅಲಂಕರಿಸಿದ ದೇವೇಂದ್ರ ಪ್ರಜೆಯಲ್ಲೇ ಸರ್ ಅವರಿಗೆ ಹಾಗೂ ನನ್ನ ಸಿಬ್ಬಂದಿ ವರ್ಗಕ್ಕೆ, ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳನ್ನು ಸ್ವಾಗತ ಮಾಡಿಕೊಳ್ಳಲು ನಾನು ನಮ್ಮ ನೆಚ್ಚಿನ ಕನ್ನಡ ಶಿಕ್ಷಕರಾದ ರವೀಂದ್ರ ಸರ್ ಅವರಿಗೆ ವಿನಂತಿಸಿಕೊಳ್ಳುತ್ತಿದ್ದೇನೆ. ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮುರಾರ್ಜಿ ದೇಸಾಯಿ ವಸತಿ ಶಾಲೆ ತಾಳಕೇರಿ. ಈ ದಿನ ನಮ್ಮ ಶಾಲೆಯಲ್ಲಿ 6ನೇ ತರಗತಿ ವಿದ್ಯಾರ್ಥಿಗಳ ಸ್ವಾಗತ, ನೂತನ ಶಾಲಾ ಸಂಸತ್ ಸದಸ್ಯರಿಗೆ ಪ್ರಮಾಣ ವಚನ ಬೋಧನೆ ಹಾಗೂ ವಿಷಯವಾರು ಸಂಘಗಳ ಉದ್ಘಾಟನೆ ಕಾರ್ಯಕ್ರಮದ ಈ ಒಂದು ದಿವ್ಯ ಸಾನ್ನಿಧ್ಯದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನೆಚ್ಚಿನ ಪ್ರಾಚಾರ್ಯರಾದಂತಹ ಶ್ರೀಯುತ ಶಿವಾನಂದ್ ಹರ್ವಾಳ್ ಸರ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಅವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಯಾದಂಥ ಬೈರಗೌಡ ಅವರು ಹೂಗುಚ್ಛವನ್ನು ನೀಡುವ ಮೂಲಕ ಸ್ವಾಗತವನ್ನು ಕೋರಬೇಕಂತ ಕೇಳ್ಕೊಳ್ತೇನೆ. ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮೂಲಕ ಸ್ವಾಗತವನ್ನು ಕೋರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆಯೇ ನಮ್ಮ ಶಾಲೆಯ ನಮ್ಮ ಶಾಲೆಯಲ್ಲಿ ಹೃದಯಪೂರ್ವಕ
ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಜರ್ಲಿ ಸರ್ ಅವರೇ, ಹಾಗೂ ಎಲ್ಲ ನನ್ನ ಆತ್ಮೀಯ ಸಿಬ್ಬಂದಿ ವರ್ಗದವರೇ, ಹಾಗೂ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳು, ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಕೇಳಿರುವಂತೆ ನಾವು ಈಗ ಒಬ್ಬ ಸ್ವಾಮೀಜಿಗಳ ಫೋಟೋವನ್ನು ಪೂಜೆ ಮಾಡಿದ್ವಿ. ಯಾವ ಸ್ವಾಮೀಜಿಗಳು ಇರ್ಬೋದು? ಕೆಲವಷ್ಟು ಜನರಿಗೆ ಗೊತ್ತೈತಿ, ಕೆಲವಷ್ಟು ಜನರಿಗೆ ಗೊತ್ತಿಲ್ಲ. ಇವತ್ತಿನ ದಿನ ನಾವೇನು ಇದನ್ನ ವ್ಯಸನ ಮುಕ್ತ ದಿನವನ್ನಾಗಿ ಆಚರಣೆ ಮಾಡಕತ್ತೀವಿ, ಅದಕ್ಕೆ ಕಾರಣೀಭೂತರು ಯಾರಪ್ಪ ಅಂದ್ರೆ ಇವರೇ. ಯಾಕಪ್ಪ ಅಂದ್ರೆ ಇವ್ರಿಗೊಂದು ಸ್ವಲ್ಪ ಹಿನ್ನೆಲೆ ಹೇಳ್ತೀನಿ. ಫಸ್ಟ್ ಈಗ ನೀವು ಇಲ್ಕಲ್ ಕೇಳಿರೇನು? ಇಲ್ಕಲ್ನೊಳಗೆ ಇವರು ಮಠಾಧಿಪತಿ ಇದ್ರು. ಅದಕ್ಕೆ ಬಿಫೋರ್ ಇನ್ನೊಬ್ಬರು ಸ್ವಾಮೀಜಿ ಇದ್ರು, ವಿಜಯ ಮಹಾಂತ ಸ್ವಾಮಿ ಅಂತ. ಇವ್ರಿಗಿಂತ ಹೆಸರು ಕೇಳಿದ್ರು. ಅವರು ಒಳ್ಳೆ ಪವಾಡ ಪುರುಷರು, ಪ್ರವಚನ ಕೊಡ್ತಿದ್ರು, ಬಸವ ತತ್ವದ ಪ್ರಚಾರವನ್ನು ಮಾಡ್ತಿದ್ರು, ಮತ್ತು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಅವ್ರು ಮಾಡ್ತಿದ್ರು. ಅವ್ರ ನಂತರದಲ್ಲಿ ಒಂದಿಬ್ಬರು ಸ್ವಾಮೀಜಿಗಳು ಪೀಠಾಧಿಪತಿ ಆದ ನಂತರ ಇವರು 19ನೇ ಸ್ವಾಮೀಜಿಯಾಗಿ ಪೀಠಾಧಿಪತಿ ಆಗ್ತಾರೆ. ಅದು ಇಲ್ಕಲ್ನೊಳಗೆ ಚಿತ್ತರಿಗೆ ಮಠ ಅಂತ ಕರೀತಾರೆ, ಚಿತ್ತರಿಗೆ ಶಾಖೆ ಇರ್ತದೆ. ಅದಕ್ಕೆ ಇವರು ಆಗಿರ್ತಾರೆ. ಇವರು ಆದಮೇಲೆ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳಾಗ್ತವೆ. ಸಾಮಾಜಿಕ ಕಾರ್ಯ ಇರ್ಬೋದು. ಮೊದಲಿನ ಸ್ವಾಮಿಗಳು ಭಾಳ ಅಂದರೆ ಬಸವ ತತ್ವದ ಬಗ್ಗೆ, ಪ್ರವಚನದ ಬಗ್ಗೆ, ಒಂದು ಸ್ವಲ್ಪ ಸಾಮಾಜಿಕ ಕಾರ್ಯಗಳ ಬಗ್ಗೆ. ಇವ್ರು ಬಂದಮೇಲೆ ಹಂಗಿಲ್ಲ, ಅನೇಕ ಶಿಕ್ಷಣ ಕ್ರಾಂತಿಗಳಿರ್ಬೋದು, ಕಲಾಕ್ಷೇತ್ರದೊಳಗಿರ್ಬೋದು, ಈ ಸಾಮಾಜಿಕದೊಳಗೆ ಈ ವ್ಯಸನ ಮುಕ್ತ ಏನಪ್ಪ ಅಂದ್ರೆ ಈ ದಿನವನ್ನು ಯಾಕೆ ನಾವು ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನು ಮಾಡ್ತಪ್ಪ ಅಂದ್ರೆ ಅನೌನ್ಸ್ ಮಾಡ್ತೇವೆ. ಈ ದಿನ ಆಗಸ್ಟ್ 1ರಂದು ಇವ್ರ ಜನ್ಮದಿನ. ಇವತ್ತ 91ನೇ ಜನ್ಮದಿನ. ಇವ್ರ ಜನ್ಮದಿನ ಅಂಗವಾಗಿ ಕರ್ನಾಟಕ ಗೌರ್ಮೆಂಟ್ 2021 ಏನು ಮಾಡ್ತಪ್ಪ ಅಂದ್ರೆ ಇವ್ರ ಜನ್ಮದಿನವನ್ನು ವ್ಯಸನ ಮುಕ್ತ ದಿನವನ್ನಾಗಿ ಆಚರಣೆಗೆ ಅಥವಾ ಜಾರಿಗೆ ತಂದರು. ಹಾಗಾಗಿ ಇವ್ರ ಸಂಬಂಧನೇ ಇವ್ರ ದಿನದಂತ ಯಾಕೆ ಏನು ಮಾಡಿದ್ರೆ ಇವ್ರ ಹಿನ್ನೆಲೆ ಹೇಳಿದೆ ನಾನು. ಈಗ ಅನೇಕ ಪ್ರವಚನಗಳು ಕೊಡ್ತಿದ್ರು ಶಿಕ್ಷಣ ಕ್ಷೇತ್ರದೊಳಗೆ. ಆಮೇಲೆ ಇವರು ಸ್ಪೆಷಲಾಗಿ ಏನು ಮಾಡ್ತಿದ್ರು ಅಂದ್ರೆ ಇವರು ಮಹಾಂತ ಸ್ವಾಮಿಗಳದ್ದು ಯಾವಾಗಲೇ ಮಹಾಂತದೊಳಗೆ ಅಂತ ಕರಿತಿದ್ರು. ಏನಪ್ಪ ಅಂದರೆ ದಿನ ಒಂದೊಂದು ಊರಿಗೆ ಇಲ್ಲ ವಾರದಾಗ 2-3 ದಿನ 2-3 ಹಳ್ಳಿಗಳಿಗೆ, ಅನೇಕ ನಗರ ಪ್ರದೇಶಗಳಿಗೆ ಇವರು ಏನು ಪರ್ಯಟನೆ ಮಾಡ್ತಿದ್ರು. ಹೋದಾಗೆಲ್ಲ ಏನು ಮಾಡ್ತಿದ್ರು ಅಂದರೆ ಯಾವಾಗಲೇ ಅವ್ರ ಹೆಗಲಿಗೆ ಜೋಳಿಗೆ ಇತ್ತು. ಏನಿರ್ತಿತ್ತು? ಜೋಳಿಗೆ ಇರ್ತಿತ್ತು. ಆ ಜೋಳಿಗೆ ಎದಕ್ಕೆ ಯೂಸ್ ಮಾಡ್ತಿದ್ರಪ್ಪ ಅಂದ್ರೆ ಅವರು ಅಲ್ಲಿ ನಗರ ಪ್ರದೇಶಗಳಿಗೆ ಹಳ್ಳಿಗಳಿಗೆ ಹೋಗೋಕ್ಕೆ ಜೋಳಿಗೆ ತಗೊಂಡು ಊರೆಲ್ಲ ಸುತ್ತಿದ್ರು. ಸುತ್ತಿ ಒಂದೇ ಮಾತು ಹೇಳ್ತಿದ್ರು, ನಿಮ್ಮ ಏನು ದುಶ್ಚಟಗಳನ್ನ ಎಲ್ಲವನ್ನು ಈ ಜೋಳಿಗೆ ಒಳಗೆ ಹಾಕ್ಬೇಕು. ಹಾಗಾದ್ರೆ ದುಶ್ಚಟಗಳಂದ್ರೆ ಯಾವುವು? ಸಿಗರೇಟ್ ಸೇದೋದು, ಆಮೇಲೆ ಮದ್ಯಪಾನ ಮಾಡೋದು, ಗುಟ್ಕಾ, ಇಸ್ಪೇಟ್ ಆಡೋದು, ಇನ್ನು ಎಕ್ಸೆಟ್ರಾ. ಇಷ್ಟೆಲ್ಲ ಚಟಗಳು ಇವು ಎಲ್ಲ ಊರಾಗ ಕಾಮನ್ ಇರ್ತಾವಿಲ್ಲ. ಇವುಗಳನ್ನು ಅವರು ಬೀದಿ ತುಂಬ ಓಣಿ ಅಡ್ಡಾಡಿ ಏನು ಮಾಡ್ತಿದ್ರು ಅಂದರೆ ಅವರಿಗೆಲ್ಲ ಒಂದು ಸ್ವಲ್ಪ ಮನಪರಿವರ್ತನೆ ಮಾಡಿ ವಸ್ತುಗಳನ್ನು ತಮ್ಮ ಮಹಾಂತ ಜೋಳಿಗೆ ಅಂತಲೇ ಕರೀತಾರೆ. ಮೇಡಮ್ ಅವರು ಹೇಳಿದ್ರು ಅದಕ್ಕೆ ಪ್ರಸಿದ್ಧರಾಗಿದ್ರು ಅಂದ್ರೆ ಅವರು ಮಹಾಂತ ಜೋಳಿಗೆ. ಯಾವಾಗಲೇ ಇವ್ರಿಗೆ ಜೋಳಿಗೆ ಹಾಕಿದ್ರು. ಕೆಲವು ಸ್ವಾಮಿಗಳು ಇರ್ತಾರೆ ಜೋಳಿಗೆ ಬರ್ದಿದ್ರು, ಏನಾದ್ರು ಆಚರಿಸಿರ್ತಾರೆ. ಇವರು ದುಷ್ಟ ಚಟಗಳಿಗೆ ಏನೇನು ಇರ್ತೋ ಅವನ್ನೆಲ್ಲ ತಮ್ಮ ಜೋಳಿಗೆ ಒಳಗೆ ಹಾಕಿ ಊರೆಲ್ಲ ಪರ್ಯಟನೆ ಮಾಡಿ ಅಲ್ಲೇ ಊರೇ ಮುಗಿಸಿದ ತಕ್ಷಣ ಎಲ್ಲರ ಎದುರಿಗೂ ಕೂಡ ಏನು ಮಾಡ್ತಿದ್ರಪ್ಪ ಅಂದ್ರೆ ಅಲ್ಲೇ ಬೆಂಕಿ ಹಚ್ಚಿ ಸುಡೋದ್ರ ಮೂಲಕ ಮುಗಿಸಿ ಮತ್ತೆ ಮುಂದೆ ಕೊಟ್ಟಿದ್ರು. ಈ ಥರ ಸ್ಪೆಷಲ್ ಆಗಿ ಎಲ್ಲ ಕೆಲವು ಸ್ವಾಮಿಗಳಂದ್ರೆ ಈಗ ನಮ್ಮ ಪಕ್ಷಿಧರ ಅವ್ರದೊಂದು ಕ್ರಾಂತಿ ಒಳಗೆ ಅವ್ರ ಸಾಮಾಜಿಕ ಕಾರ್ಯ ಇರ್ತಾರೆ. ಇವರು ಅವಾಗಿನ ಕಾಲದೊಳಗೆ ಇದಕ್ಕೆ ಒಂದು ಸುಮಾರು ಇದು ಈ ಥರ ಎಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಒಟ್ಟೆ ಇವ್ರು ದುಡ್ಡು ಅದು ಇದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ. ಬರೀ ಇದ್ರ ದುಶ್ಚಟಗಳನ್ನು ವ್ಯಸನ ಮುಕ್ತವಾಗಿ ಮಾಡೋದ್ರ ಸಂಬಂಧನೇ ಏನು ಕ್ರಾಂತಿ ಮಾಡಿದ್ರು. ಹಾಗಾಗಿ ಇವರು ಹುಟ್ಟು ದಿನವನ್ನು ನಾವು ಆಗಸ್ಟ್ 1ಕ್ಕೆ ಏನು ಮಾಡ್ತೀವಪ್ಪ ಅಂದ್ರೆ ವ್ಯಸನ ಮುಕ್ತ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಅಲ್ಲಿ ಕೂಡ ಜೋಳಿಗೆ ತೊಗೊಳೋದಾಗ ಅವ್ರು ಏನು ಮಾಡ್ತಾರೆ, ಸಾಕಷ್ಟು ಡಾಲರ್ಸ್, ನಿಮ್ಗೆ ಗೊತ್ತಿತ್ತು ಡಾಲರ್ಸ್ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಅಮೌಂಟನ್ನು ಬಂದು ಜೋಳಿಗೆಗೆ ಹಾಕ್ತಾರೆ. ಇವರು ಒಂದು ಮಾತು ಹೇಳ್ತಾರೆ, ನಾನು ಈ ದುಡ್ಡು ತೊಗೊಳಕ್ಕೆ ಬಂದಿಲ್ಲ, ನಿಮ್ಮಲ್ಲಿ ಇರ್ತಕ್ಕಂಥ ಅಥವಾ ನಿಮ್ಮಲ್ಲಿ ಯಾರ ಇರ್ತಕ್ಕಂಥ ದುಶ್ಚಟಗಳನ್ನೇನಿದ್ರೆ ನಾನು ಜೋಳಿಗೆ ಹಾಕಿ ಇದು ಅಮೌಂಟಿಂದ ಅವಶ್ಯಕತೆ ಇಲ್ಲ. ಈ ಅಮೌಂಟ್ ನೀವು ಇಟ್ಕೊಂಡ್ರೆ ನಿಮ್ಮ ಆರೋಗ್ಯ ಒಳ್ಳೆಯದಾಗಬೇಕು, ನಿಮ್ಮ ಆರೋಗ್ಯ ಕೆಡಬಾರ್ದು ಅನ್ನೋ ಒಂದು ಉದ್ದೇಶ ಏನಾದ್ರು ಇದ್ರೆ ಅಂಥ ದುಶ್ಚಟಗಳಿದ್ರೆ ಈ ಜೋಳಿಗೆಗೆ ಅಷ್ಟೇ ಸಂಬಂಧಪಡುತ್ತೆ. ಈ ಅಮೌಂಟನ್ನು ನಾನು ತೊಗೊಳ್ಬೋದು, ನಾವು ಮೆಚ್ಚಲೇಬೇಕಿಲ್ಲ.
ಇನ್ನೊಂದು ಏನು ವಿಶೇಷ ಇದೆ ಅಂದರೆ ಐನಾಗಿ ನಾಟಕ ರಂಗದ್ದು ಕಲಾಕ್ಷೇತ್ರ ಇಂಥವುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡ್ತಿದ್ರು. ಅದ್ರ ಜೊತೆಗೆ ಪ್ರವಚನಗಳನ್ನು ಕೊಡ್ತಿದ್ರು. ಇನ್ನೊಂದು ಎಸ್ಪೆಷಲಿ ಇವ್ರು ಗುರುತಿ ಏನಪ್ಪ ಅಂದರೆ ಈಗ ನಾಗರಾಮಾಷಿ ಬಂದೈತಿಲ್ಲ, ಪಂಚಮಿಗೆ ಹೋಗ್ತೀವಿ ನಾವೆಲ್ಲ ಹೋಗಿ ಹೊಲ್ದಾಗ ಎಲ್ಲರ ಕಲ್ಲಿಗೆ ಅಲ್ಲಿ ಇಲ್ಲಿ ಹಾಲು ಹಾಕ್ತೀವಿಲ್ಲ, ಹಾಕ್ತೀವಿ. ಮೊದಲು ನಮ್ಮ ಸಂಪ್ರದಾಯ ಎಲ್ಲ ಮಾಡ್ಕೊಂಡ್ಬೋದು. ಆ ಸಂಪ್ರದಾಯದ ವಿರುದ್ಧನೇ ಇವರು ಆ ಪಂಚಮಿ ದಿನ ಏನು ಮಾಡ್ತಾರಪ್ಪ ಅಂದರೆ ಇವರು ನಾಗ ಹಬ್ಬ ಅಂತ ಮಾಡ್ತಾರೆ. ಅದು ಕಲ್ಲಿಗೆ ಹಾಲು ಹಾಕ್ತಾರೆ, ಜನರಿಗೆ ಹಾಲು ಇರ್ತಾರೆ. ಇದು ಒಳ್ಳೇದೇ ಹೌದಿಲ್ಲ? ಇನ್ನೂ ಕೂಡ ಸಾಕಷ್ಟು ಜೊತೆಗೆ ಏನಪ್ಪ ಅಂದರೆ ಶಿಕ್ಷಣ ಕ್ಷೇತ್ರದೊಳಗೂ ಒಂದು ಒಳ್ಳೆ ಕ್ರಾಂತಿಕಾರಿ ಬೆಳವಣಿಗೆ ಇರ್ತದೆ. ಪ್ರೈಮರಿಯಿಂದ ಹಿಡಿದು ಹೈಸ್ಕೂಲಿಂದ ಹಿಡಿದು ಕಾಲೇಜಿಂದ ಹಿಡಿದು ಡಿಗ್ರಿ ಕಾಲೇಜು ಅನೇಕ ಈಗ ಯಶವಂತ ಕಾಲೇಜ್ ಸಂಸ್ಥೆ, ಆ ಸಂಸ್ಥೆಯ ನಿರ್ಮಾಪಕರು ಯಾರಪ್ಪ? ಈ ಮಾತು ಹೀಗಾಗಿ ಈ ಥರ ಅನೇಕ ಕ್ರಾಂತಿಕಾರಿಗಳು ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸೋದರಿಂದ ಹಿಡಿದು ಸಮಾಜದಲ್ಲಿ ಆಗಿರ್ತಕ್ಕಂಥ ಎಲ್ಲ ದುಶ್ಚಟಗಳನ್ನು ತೆಗೆದು ಸದೃಢವಾದ ಸಮಾಜವನ್ನು, ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವಂಥ ಕಾರ್ಯದಲ್ಲಿ ಅವರು ಕೈಗೊಂಡಿದ್ದಕ್ಕಾಗಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಇವರ ಹಿನ್ನೆಲೆಯಲ್ಲಿ ನೋಡ್ಕೊಂಡು ಇವರು ಹುಟ್ಟಿದ ಹಬ್ಬದ ದಿನವೇ ವ್ಯಸನ ಮುಕ್ತ ದಿನವನ್ನಾಗಿ ಆಚರಣೆ ಮಾಡುವಂಥ ಇಡೀ ನಮ್ಮ ರಾಜ್ಯ ಸರ್ಕಾರ ಆದೇಶ ಮಾಡಿಸಿದ್ರಿಂದ ಎಲ್ಲ ಶಾಲಾ ಕಾಲೇಜು ಎಲ್ಲ ಕಡೆಯಿಂದ ನಾವು ಆಚರಣೆ ಮಾಡ್ತೀವಿ. ಜೊತೆಗೆ ನಿಮಗೆಲ್ಲ ಗೊತ್ತಿರೋದು, ನೀವು ಕೂಡ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ದಿನದಲ್ಲಿ ನಮ್ಮ ದೇಶದ ಭವ್ಯ ಭಾರತದ ಸದೃಢ ಪ್ರಜೆಗಳಾಗಿ ನೀವು ಹೊರಹೊಮ್ಮಿದ್ದೀರಿ. ಮಾದಕ ವಸ್ತು, ತಂಬಾಕು ವಸ್ತುಗಳ ಸೇವನೆ ನಮಗೆ ಮತ್ತು ಸಮಾಜಕ್ಕೆ ಮಾರಕ. ಇದರಿಂದ ಮಾನವನ ದೇಹವಲ್ಲದೆ ಮನಸ್ಸು ಮತ್ತು ಸ್ವಾಸ್ಥ್ಯ, ಸಮಾಜ ಅನಾರೋಗ್ಯ ಪೀಡಿತವಾಗುತ್ತಿರುವುದು. ಗ್ರಾಮೀಣ ಮತ್ತು ನಗರ ಪ್ರದೇಶದ ಯುವಜನತೆ ಇದರ ನಾಶಕ್ಕೆ ಒಳಗಾಗುತ್ತಿರುವುದು ತಿಳಿದಿದೆ. ಇದರಿಂದ ಮಾನವನ ಆರ್ಥಿಕ ಸಾಮಾಜಿಕ ಸ್ಥಿತಿ ಅಧೋಗತಿಗೆ ಇಳಿಯುತ್ತಿದೆ. ಆದ್ದರಿಂದ ಪೂಜ್ಯ ಶ್ರೀ ಮಣಿಪುರ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮದಿನದ ಈ ಶುಭ ದಿನದಂದು ನಾನು ಮದ್ಯಪಾನ, ಮಾದಕ ವಸ್ತು, ತಂಬಾಕು ವಸ್ತುಗಳನ್ನು ತ್ಯಜಿಸುತ್ತೇನೆಂದು ಹಾಗೂ ಇನ್ನೆಂದಿಗೂ ಮುಟ್ಟುವುದಿಲ್ಲ ಹಾಗೂ ನನ್ನ ನೆರೆಹೊರೆಯವರಿಗೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ಈ ಬಗ್ಗೆ ತಿಳುವಳಿಕೆ ನೀಡುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್. ವಿದ್ಯಾರ್ಥಿ ಸ್ವಾಗತವನ್ನು ಕೋರುವಂಥ ಸಮಯ. ಇವರು ಯಾರು ಅಂತಂದರೆ ದಿನದ 3 ಹೊತ್ತು ಎಲ್ಲರೂ ಊಟ ಮಾಡಿದ್ರೆ ದಿನದ 5 ಹೊತ್ತು ಊಟ ಮಾಡಿ ಬಂದರು ಇವರು ತಮ್ಮೂರಲ್ಲಿ ವಸತಿ ಶಾಲೆಗೆ ಹೋಗೋಕ್ಕಿಂತ ಮುಂಚೆ. ಹೌದಾ? ಇವರು ಸದಾ ಹಸನ್ಮುಖಿ ಇರುವಂಥ ವಿದ್ಯಾರ್ಥಿಗಳು. ತಮ್ಮ ತಂದೆ ತಾಯಿಯವರ ಜೊತೆಗೆ ದಿನವಿಡೀ ಜಗಳವಾಡಿ, ದಿನವೊಂದು ಚೇಷ್ಟೆ ಮಾಡಿ, ದಿನವೊಂದಕ್ಕೂ ಶಾಲೆಗೆ ಹೋಗಿ ಏನೋ ಒಂದು ಕೂಟ ನೆಪ ಹೇಳಿ ಶಾಲೆಯನ್ನು ದೂರ ಮಾಡಿ ಏನೋ ಒಂದು ತಮ್ಮ ಒಂದು ಬಾಲ್ಯ ಜೀವನ ಕಳೆದವರು ಇವರು ತಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದಿರನ್ನ ಮನೆಯಲ್ಲಿ ಗೋಳಿಕೊಂಡವರು. ವಿಶೇಷವಾದ ತಿಂಡಿ ಪದಾರ್ಥಗಳನ್ನು ತಮಗಿಷ್ಟ ಬಂದಂಗೆ ಯಾವಾಗ ಬೇಕಾದ್ರೂ ತಿಂದವರು. ಹಾಗೆಯೇ ಇವರು ಯಾವಾಗಲೂ ಕೂಡ ನಾವು ಮುಂದೆ ವಸತಿ ಶಾಲೆಗೆ ಹೋಗ್ತೀವಿ ಅಂತ ಅವರ ತಂದೆ ತಾಯಿಗಳು, ಅವರ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದ್ರು, ನಮ್ಮ ಮಕ್ಕಳು, ನಮ್ಮ ಮಗ ಒಂದು ಒಳ್ಳೆ ವಸತಿ ಶಾಲೆಗೆ ಹೋಗಿ ಅಂತ ಅವರಿಗೆ ಒಂದು ಒಳ್ಳೆ ಕಡೆ ಕೋಚಿಂಗ್ ಕೊಡಿಸಿ ಅವ್ರನ್ನ ವಸತಿ ಶಾಲೆಯ ಒಂದು ಎಂಟ್ರೆನ್ಸ್ನ ಬರೆಸ್ಬಿಟ್ಟು ಅವರು ಅದರಲ್ಲಿ ಜಯಶೀಲರಾಗಿ ಅದರಲ್ಲಿ ಗೆದ್ದು
ಈಗ ಅವರು ಏನು ಮಾಡಿದ್ದಾರೆ, ವಸತಿ ಶಾಲೆಗೆ ಆಯ್ಕೆಯಾಗಿ ಬಂದಿರ್ತಾರೆ. ನಾನು ಅಲ್ಲಿ ಒಂದು ಪರಿಸರಗಳು ಬೇರೆ, ಇಲ್ಲಿ ವಸತಿ ಶಾಲೆಯ ಪರಿಸರಗಳೇ ಬೇರೆ. ಅಲ್ಲಿ ಇರ್ತಕ್ಕಂಥ ಒಂದು ಪರಿಸರ ಹಾಗೂ ಇಲ್ಲಿ ಇರ್ತಕ್ಕಂಥ ಪರಿಸರ ತುಂಬ ವಿಭಿನ್ನವಾಗಿರ್ತದೆ. ಆದರೂ ಕೂಡ ಇಷ್ಟೆಲ್ಲ ಇದ್ರೂ ಕೂಡ ಅವರು ಇಲ್ಲಿ ಈ ಒಂದು ವಸತಿ ಶಾಲೆಯ ಶಿಸ್ತುಬದ್ಧ ಒಂದು ಜೀವನಕ್ಕೆ ಅವರು ಹೊಂದ್ಕೊಂಡಿರ್ತಾರೆ. ಆ ಒಂದು ಹೊಂದ್ಕೊಂಡ ಜೀವನಕ್ಕೆ ಅವರೊಂದು ದೊಡ್ಡದಾದ ಚಪ್ಪಳೆಯನ್ನು ಎಲ್ಲರೂ ಕೂಡ ಕೊಡಬೇಕು. ವಿದ್ಯಾರ್ಥಿಗಳ ಹಿಂದಿಗೆ ಫಾಲೋ ಮಾಡಿ. ಈಗ ಈ ಒಂದು ದೀಪವನ್ನು ಹಚ್ಚುವುದರ ಮೂಲಕ, ದೀಪವನ್ನು ಬೆಳೆಸುವುದರ ಮೂಲಕ ಅವರ ಬಾಳಲ್ಲೂ ಕೂಡ ಹಸನಾಗಲಿ ಅಂತ ಎಲ್ಲರೂ ಕೂಡ ಆಶಿಸೋಣ. ಆ ವಿದ್ಯಾರ್ಥಿಗಳು ಯಾವಾಗಲೂ ನಗ್ನಂತ ಸಾಲಿನ ಶಾಲಾ ಸಂಸತ್ ಚುನಾವಣೆ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಚುನಾವಣೆ ನಡೆದಿದ್ದು ತಾವೆಲ್ಲರೂ ಮತಪಟ್ಟು ಈ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರಲಿಲ್ಲ. ನೀವು ಓಡಾಗಿಲ್ಲ ಸರಿ. ಅವ್ರ ಮತ ನಿಮಗೆ ತನ್ನ ಮನದಿಂದ ನಿಮ್ಮ ಸೇವೆ ಕೈ ತಿಳ್ಕೊಂಡು ನಿಮ್ಮ ಹೆಸರಲ್ಲಿ ಏನು ಮಾಡ್ತಾರೆ, ಅವರು ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾರೆ. ಯಾರ್ಯಾರಿಗೆ ಯಾವ ಬುದ್ಧಿ ಅದಾವ ಅವರವರು ಆ ಹೆಸರ ಮೇಲೆ ಸ್ವೀಕಾರ ಮಾಡ್ತಾರೆ. ನಾನು ರತ್ನ, ಅನ್ನಪೂರ್ಣ, ಸೃಷ್ಟಿ, ಸ್ಫೂರ್ತಿ, ಸೌಜನ್ಯ, ಶ್ರೀಲತಾ, ಸೃಜನಾ, ಸಹನ, ಸುಪ್ರಿಯ, ಬಿಂದುಶ್ರೀ, ದೀಪಾ, ಪಲ್ಲವಿ, ಅಮೃತ, ರಾಜಲಕ್ಷ್ಮಿ, ಪೂಜಾ, ಶರಣಗೌಡ, ಪ್ರಸನ್ನ, ಸ್ವಾತಿ, ಶರಣಮೂರ್ತಿ, ಮಂಜುನಾಥ್, ಸಂತೋಷ್, ಪ್ರಜ್ವಲ್, ಸುದೀಪ್, ಸಂತೋಷ್, ಮೊರಾರ್ಜಿ ತಾಳ್ಕೇರಿ ಈ ಶಾಲೆಯ ವಿದ್ಯಾರ್ಥಿಯಾಗಿದ್ದು 2024-25ನೇ ಸಾಲಿನ ಶಾಲಾ ಸಂಸತ್ತಿನ ಓಕೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ತಾಳ್ಕೇರಿ ಈ ಶಾಲೆಯ ವಿದ್ಯಾರ್ಥಿಯಾಗಿದ್ದು 2024-25ನೇ ಸಾಲಿನ ಶಾಲಾ ಸಂಸತ್ತಿನ ಪ್ರಧಾನಮಂತ್ರಿ, ವಸತಿ ಮಂತ್ರಿ, ಗ್ರಂಥಾಲಯ ಮಂತ್ರಿ, ನೀರಾವರಿ ಮಂತ್ರಿ, ಜಲಸಂಪನ್ಮೂಲ ಮಂತ್ರಿ, ಸಾಂಸ್ಕೃತಿಕ ಮಂತ್ರಿ, ಆರೋಗ್ಯ ಮಂತ್ರಿ, ಸ್ವಚ್ಛತಾ ಮಂತ್ರಿ, ವಿಜ್ಞಾನ ಹಾಗೂ ತಂತ್ರಜ್ಞಾನ ಮಂತ್ರಿ, ಆಹಾರ ಮಂತ್ರಿ, ಪ್ರವಾಸ ಮಂತ್ರಿ, ವಸತಿ ಮಂತ್ರಿ, ಪರಿಸರ ಮಂತ್ರಿ, ಕ್ರೀಡಾ ಮಂತ್ರಿ, ಶಿಸ್ತು ಹಾಗೂ ಶಿಕ್ಷಣ ಮಂತ್ರಿ, ಆರೋಗ್ಯ ಮಂತ್ರಿ, ಜಲಸಂಪನ್ಮೂಲ ಮಂತ್ರಿ, ಶಿಸ್ತು ಹಾಗೂ ಶಿಕ್ಷಣ ಮಂತ್ರಿ, ಗ್ರಂಥಾಲಯ ಮಂತ್ರಿ, ವಿಜ್ಞಾನ ಹಾಗೂ ತಂತ್ರಜ್ಞಾನ ಮಂತ್ರಿ, ಸ್ವಚ್ಛತಾ ಮಂತ್ರಿ, ಸಾಂಸ್ಕೃತಿಕ ಮಂತ್ರಿ, ಪ್ರವಾಸ ಮಂತ್ರಿ, ಉಪ ಪ್ರಧಾನ ಮಂತ್ರಿ, ಪರಿಸರ ಮಂತ್ರಿ, ವಸತಿ ಮಂತ್ರಿ, ಆಹಾರ ಮಂತ್ರಿ, ವಸತಿ ಮಂತ್ರಿ. ನನಗೆ ವಹಿಸಿಕೊಟ್ಟ ಇಲಾಖೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಸತ್ಯ, ಶ್ರದ್ಧೆ, ನಿಷ್ಠೆ, ನಮ್ರತಾ ಭಾವದಿಂದ ಹಾಗೂ ಪ್ರಾಮಾಣಿಕತೆಯಿಂದ
ಈಶ್ವರನ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಈ ಶಾಲೆಯ ನೀತಿ ನಿಯಮಗಳನ್ನು ಪರಿಪಾಲನೆ ಮಾಡುತ್ತಾ ಶಾಲೆಯ ಎಲ್ಲ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿನಿಯರನ್ನು ಸಹೋದರ ಸಹೋದರಿಯರಂತೆ ಕಾಣುತ್ತೇನೆ. ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಲು ಪ್ರೋತ್ಸಾಹಿಸುತ್ತೇನೆಂದು ಹಾಗೂ ಶಿಕ್ಷಕರಿಗೆ ಗೌರವ ತರುವಂತ ಕಾರ್ಯ ನಿರ್ವಹಿಸುತ್ತೇನೆಂದು ನಮ್ಮ ಮನೆಯ ದೇವರುಗಳ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್. बोलो भारत माता की ಅಂತೆ ಗಣ್ಯರು ಎಳೆದರ ಮೂಲಕ ಈ ಒಂದು ವಿಷಯವಾದ ಸಂಘಗಳನ್ನ ಉದ್ಘಾಟನೆ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಏಳನೇ ತರಗತಿ ಗವಿಸಿದ್ದಪ್ಪ 6ನೇ ತರಗತಿ, ಸೌಜನ್ಯ 6ನೇ ತರಗತಿ, ಹಾಗೆಯೇ ಶ್ರೇಯಸ್ 9ನೇ ತರಗತಿ, ಕಾರ್ತಿಕ್ 9. ಈ ಒಂದು ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಸಂಸ್ಥೆಯ ಪ್ರಾಂಶುಪಾಲರಾಗಿರುವಂಥ ಶಿವನ್ ಅಲ್ವಾಳ್ ಅವರೇ ಮತ್ತು ಅತ್ಯಂತ ಒಂದು ಸುಂದರ ಅತ್ಯಂತ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೀವಿ ಅಂತೇಳಿ ನನಗೆ ಅನಿಸ್ತದೆ. ಯಾಕಂದರೆ ನಿಮ್ಮೆಲ್ಲರ ಗಣ್ಯರಿಗೆ ಸುಮಾರು ಕಾರ್ಯಕ್ರಮಗಳನ್ನು ಸಂಯೋಜಿಸಿ ಒಂದು ವಿನೂತನ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಶಾಲೆಯ ಸಿಬ್ಬಂದಿ ವರ್ಗದವರು ಆಯೋಜನೆ ಮಾಡಿದ್ದಾರೆ. ಸೊ ನಿಮ್ಮಲ್ಲಿ ಇಷ್ಟೊಂದು ಕಲ್ಕೊಂಡು ನೋಡ್ಕೊಂಡ್ರಿ, ಎಷ್ಟೊಂದು ಸಂಭ್ರಮ ಇತ್ತು, ಎಷ್ಟೊಂದು ಸಡಗರ ಇತ್ತು, ಎಷ್ಟೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನೂತನವಾಗಿ ಈ ಶಾಲೆಗೆ ಪ್ರವೇಶ ಪಡೆದಿರುವಂಥ 6ನೇ ತರಗತಿಯ ಮುದ್ದು ಮಕ್ಕಳನ್ನ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುವಂಥ ಒಂದು ಕೆಲಸ ಇದೆ. 6ನೇ ತರಗತಿ ಮಕ್ಕಳು ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ, ಬೇರೆ ಬೇರೆ ಹಳ್ಳಿಗಳಿಂದ ಅವರು ತಮ್ಮ ತಂದೆ ತಾಯಿಗಳನ್ನ ಇದೇ ಮೊದಲ ಬಾರಿಗೆ ಬಿಟ್ಟು ಒಂದು ಹೊಸ ವಾತಾವರಣಕ್ಕೆ ಅವರು ಇಲ್ಲಿ ಕಾಲಿಟ್ಟಾರೆ. ಸೊ ಈ ಒಂದು ಎಲ್ಲರಿಗೂ ಆಗ ನಮ್ಮ ಮನೆ ಬಿಟ್ಟು ಹೋಗ್ಬಿಟ್ಟು ಅಂತಂದ್ರೆ, ತಂದೆ ತಾಯಿ ಬಿಟ್ಟು ನಾವು ದೂರ ಹೋಗ್ತೀವಿ ಅಂತಂತಂದ್ರೆ ಒಂಥರ ಏನೋ ಒಂದು ಫೀಲಿಂಗ್ ಇರುತ್ತೆ. ಅಪ್ಪ ಅಮ್ಮನ ಬಿಟ್ಟು ದೂರ ಹೋಗುವಂಥದ್ದು ಒಂಥರ ಏನೋ ಅತಂತ್ರ ಸ್ಥಿತಿ ಅನ್ನೋದು, ಹೇಗೋ ಏನೋ ಆ ವಾತಾವರಣ ಹೇಗಿದೆ ಏನೋ, ಶಾಲೆ ಹೇಗಿದೆ ಏನೋ, ಪ್ರಿನ್ಸಿಪಾಲ್ ಹೇಗಿದ್ರು ಏನೋ, ಸರ್ಸ್ ಹೇಗಿದ್ರೆ ಏನೋ, ಒಂಥರ ಭಯ ಕಾಣ್ತಾ ಇರ್ತದೆ. ಸೊ ಅಂಥ ಮುದ್ದು ಮಕ್ಕಳು ಇನ್ನು ಸಣ್ಣ ಸಣ್ಣ ಜಸ್ಟ್ 5ನೇ ಕ್ಲಾಸ್ ಪಾಸ್ ಆಗಿ 6ನೇ ಕ್ಲಾಸ್ಗೆ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಅವರಲ್ಲಿ ಯಾವುದೇ ಒಂದು ಭಯ ಕಾಡ್ದಾಗೆ ಅಥವಾ ಆತಂಕ ಇದಾಗದೆ ಅವ್ರು ಯಾವುದರಲ್ಲಿ ಅವರ ಚಿಂತೆ ಬರೋದ ಹಾಗೆ ನೋಡ್ಕೋಬೇಕಾಗಿತ್ತಂದ್ರೆ ಅವ್ರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಇವೆಲ್ಲ ನೋಡ್ಕೋಬೇಕಾಗುತ್ತೆ.